ಇನ್ನು ಕಾಮಾಂಧ ಪ್ರಜ್ವಲ್ ರೇವಣ್ಣನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಆತನ ಮೇಲೆ ದೂರು ದಾಖಲಾದ ಬೆನ್ನಲ್ಲೇ ಸಂತ್ರಸ್ತೆಯರು ತಮ್ಮ ಮೇಲೆ ಆಗಿರುವಂತಹ ಅನ್ಯಾಯ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಒಬ್ಬೊಬ್ಬರೇ ಬಂದು ದೂರು ದಾಖಲು ಮಾಡುತ್ತಿದ್ದಾರೆ. ಜಡ್ಜ್ ಮುಂದೆ ಸಿಆರ್ಪಿಸಿ 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಸಂತ್ರಸ್ತ ಮಹಿಳೆ ತನ್ನ ಮೇಲೆ ನಡೆದ ಅತ್ಯಾಚಾರದ ಕುರಿತು ಹೇಳಿಕೆ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ನಡೆದಿದ್ದಂತಹ ಘಟನೆ, ಅವತ್ತು ನಡೆದಿದ್ದೆಲ್ಲವನ್ನ ಎಳೆಯಾಗಿ ವಿವರಿಸಿದ್ದಾರೆ ಆ ಸಂತ್ರಸ್ತೆ. ಪ್ರಜ್ವಲ್ ಅತ್ಯಾಚಾರದ ಬಗ್ಗೆ ಮತ್ತೊಬ್ಬ ಸಂತ್ರಸ್ತೆ ಬಾಯ್ಬಿಟ್ಟಿದ್ದಾರೆ. ಜಡ್ಜ್ ಮುಂದೆ ಸಿಆರ್ಪಿಸಿ 164 ಹೇಳಿಕೆಯನ್ನ ಆ ಸಂತ್ರಸ್ತ ಮಹಿಳೆ ದಾಖಲು ಮಾಡಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ಅಂದ್ರೆ ಆತನ ಮೇಲೆ ದೂರು ದಾಖಲಾದ ಬೆನ್ನಲ್ಲೇ ತಮ್ಮ ಮೇಲಾಗಿರುವಂತ ಅಂದ್ರೆ ಸುಮಾರು 2800 3000 ಮಹಿಳೆಯರು ಈತನ ದೌರ್ಜನ್ಯಕ್ಕೆ ಒಳಗಾಗಿರುವಂತದ್ದು. ಅದರಲ್ಲಿ ಒಬ್ಬೊಬ್ಬರೇ ಈಗ ತಮ್ಮ ಮೇಲಾಗಿರುವಂತಹ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸಂತ್ರಸ್ತೆಯಿಂದ ಹೊಳೆನರಸೀಪುರದಲ್ಲಿ ಕೇಸ್ ದಾಖಲಾಗಿತ್ತು. ಪವರ್ ಟಿವಿ ಸ್ಟುಡಿಯೋದಲ್ಲಿ ಮಾತನಾಡಿದ್ರು ಈ ಸಂತ್ರಸ್ತೆ ಕೇಸ್ ಆಧಾರದಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ನಿನ್ನೆ ಸಂಜೆ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಹೇಳಿಕೆ ಕೂಡ ದಾಖಲು ಮಾಡಿದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪವರ್ ಟಿವಿಗೆ ಲಭ್ಯವಾಗಿದೆ. ತಮ್ಮ ಮೇಲಾಗಿರುವಂತಹ ದೌರ್ಜನ್ಯ, ಪ್ರಜ್ವಲ್ ರೇವಣ್ಣ ತಮ್ಮನ್ನ ಯಾವ ರೀತಿ ಅಮಾನುಷವಾಗಿ ಬಳಸಿಕೊಂಡಿದ್ದ ಅನ್ನೋದನ್ನ ಸಂತ್ರಸ್ತೆಯರು ಈಗ ತಮ್ಮ ಕಿರುಕುಳಕ್ಕೆ ಅಂದ್ರೆ ಒಳಗಾಗಿರುವಂತಹ ಮಹಿಳೆಯರು ಹೇಳ್ತಾ ಇರುವಂತದ್ದು. ಈಗ ಮತ್ತೊಬ್ಬ ಮಹಿಳೆ ಮುಂದೆ ಬಂದು ತಮ್ಮ ಮೇಲಾಗಿರುವಂತಹ ದೌರ್ಜನ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅತ್ಯಾಚಾರದ ಘಟನೆ ಕುರಿತು ಸಂತ್ರಸ್ತ ಮಹಿಳೆ ಹಾಗಾದ್ರೆ ಹೇಳಿದ್ದೇನು, ಅವತ್ತು ರೇವಣ್ಣ ಬಸವನಗುಡಿ ನಿವಾಸದಲ್ಲಿ ಏನೇನೆಲ್ಲ ಆಯಿತು, ಪವರ್ ಟಿವಿ ಬಳಿ ಇದೆ ಸಂತ್ರಸ್ತೆಯ ಹೇಳಿಕೆಯ ಇನ್ಸೈಡ್ ಡೀಟೇಲ್ಸ್. ಘಟನೆ ನಡೆದ ದಿನ ಭವಾನಿ ರೇವಣ್ಣ ಶಾಪಿಂಗ್ಗೆ ಅಂತ ತೆರಳಿದ್ರು. ಬಸವನಗುಡಿ ಮನೆಯಲ್ಲಿ 3 ಕೆಲಸದವರು ಇದ್ವಿ. ನಾನು ರೂಮ್ ಕ್ಲೀನ್ ಮಾಡುವಾಗ ಪ್ರಜ್ವಲ್ ಒಳಗೆ ಬಂದ. ಆಕೆ ಹೇಳಿರುವಂತಹ ಮಾತುಗಳಿವು ದಾಖಲು ಮಾಡಿದ್ದಾರೆ ದೂರಿನಲ್ಲಿ. ರೂಮ್ ಒಳಗೆ ಬಂದು ಬಾಗಿಲು ಹಾಕಿ ಚಿಲ್ಕ ಕೂಡ ಹಾಕೊಂಡ ಪ್ರಜ್ವಲ್ ರೇವಣ್ಣ. ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದಿರುವಾಗ ಈ ರೀತಿ ನಮ್ಮನ್ನ ಬಳಸಿಕೊಳ್ತಾ ಇದ್ರು ಅಂತ ನಮ್ಮ ಸ್ಟುಡಿಯೋಗೆ ಬಂದಂತಹ ಸಂತ್ರಸ್ತರು ಕೂಡ ಎಳೆಯಾಗಿ ಅವರ ಮೇಲೆ ಆದಂತಹ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ರು. ಈಗ ಆ ನಂತರದಲ್ಲಿ ದೂರು ಕೊಡೋದಕ್ಕೆ ಹೋದಂತಹ ಸಂತ್ರಸ್ತರು ಕೂಡ ಅದೇ ರೀತಿ, ಅಂದ್ರೆ ಯಾವ ರೀತಿ ಆತ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಈ ರೀತಿ ನಡೆದುಕೊಳ್ತಾ ಇದ್ದ. ಇದ್ದಕ್ಕಿದ್ದಂತೆ ನನ್ನ ಬಳಿ ಬಂದು ಸೀರೆ ಹಾಗೂ ರವಿಕೆಯನ್ನ ಕಿತ್ತೆಸೆದ. ನಾನು ಬೇಡ ಬೇಡ ಅಂದ್ರೂ ಕೂಡ, ಬೇಡಿಕೊಂಡ್ರು ಕೂಡ ನನ್ನ ಮೇಲೆ ಇರುತ್ತಾನೆ. ಪ್ರಜ್ವಲ್ ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ಅತ್ಯಾಚಾರ ಮಾಡುವಾಗ ಅವನ ಶರ್ಟ್ ಜೇಬಲ್ಲಿ ಮೊಬೈಲ್ ಇತ್ತು. ಸಂತ್ರಸ್ತೆ ನೀಡಿರುವಂತಹ ದೂರಿನಲ್ಲಿ ಎಲ್ಲ ಅಂಶಗಳು ಕೂಡ ದಾಖಲಾಗಿದೆ. ಅತ್ಯಾಚಾರ ಮಾಡಿ ಯಾರಿಗೂ ಹೇಳದಂತೆ ನನಗೆ ತಿಳಿಸ್ತಾನೆ, ಬೆದರಿಕೆ ಹಾಕ್ತಾನೆ, ಅತ್ಯಾಚಾರ ಮಾಡಿ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾನೆ. ಜಡ್ಜ್ ಮುಂದೆ ಅಂದಿನ ಘಟನೆಯನ್ನ ವಿವರಿಸಿದ್ದಾರೆ ದೂರು ನೀಡಿರುವಂತಹ ಸಂತ್ರಸ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಸಚಿನ್, ನಿಜಕ್ಕೂ ಈ ಪ್ರಜ್ವಲ್ ರೇವಣ್ಣನ ಕಾಮಾಸುರನ ಒಂದು ಕಾಮಾಂಧತೆ ಯಾವ ರೀತಿ ಇತ್ತು ಅನ್ನೋದನ್ನ ಸಂತ್ರಸ್ತೆಯರು ಹೇಳುವಂತಹ ಘಟನೆಗಳು, ಅವರು ವಿವರಿಸುವಂಥದ್ದನ್ನ ನೋಡಿದ್ರೆ ನಿಜಕ್ಕೂ ಭಯಾನಕ, ಎಷ್ಟರ ಮಟ್ಟಿಗೆ ಆತ ಕೀಚಕ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಮತ್ತೊಬ್ಬ ಸಂತ್ರಸ್ತೆ ದೂರು ನೀಡಿರುವಂಥದ್ದು, ಆಕೆಯ ದೂರಿನಲ್ಲಿ ಏನೇನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಇನ್ಸೈಡ್ ಮಾಹಿತಿಗಳು, ಇನ್ಸೈಡ್ ಡೀಟೇಲ್ಸ್ಗಳು ಏನೇನೆಲ್ಲ ಸಿಗ್ತಾ ಇದೆ ಸಚಿನ್? ಖಂಡಿತ ರಜನಿ, ಏನು ಪ್ರಜ್ವಲ್ ರೇವಣ್ಣನ ಕಾಮಾಂಧ ಈಗ ಮತ್ತಷ್ಟು ಬಗೆದಷ್ಟು ಬಯಲಾಗ್ತಾನೆ ಇರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಕೆಲವೊಂದಷ್ಟು ವಿಡಿಯೋಗಳು ಬಂದಿದ್ವು, ಅದರ ಬೆನ್ನಲ್ಲೇ ಕೆಲವರು ಕೂಡ ಎದುರ್ತಾ ಇದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನಾವ್ ಹೇಗಪ್ಪ ಫೈಟ್ ಮಾಡೋದು ಅನ್ನೋ ಒಂದು ಭಯ ಮಹಿಳೆಯರಿಗೆ ಇತ್ತು. ಆದ್ರೆ ಈಗ ಪ್ರತಿಯೊಬ್ರು ಮಹಿಳೆಯರು, ಅಂದ್ರೆ ಇವನ ಒಂದು ಕಾಮಾಂಧಕ್ಕೆ ಬಲಿಯಾದಂತಹ ಮಹಿಳೆಯರು ಒಬ್ಬೊಬ್ಬರಿಗೆ ತಮ್ಮ ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥದ್ದು, ಒಬ್ಬೊಬ್ಬರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಪವರ್ ಟಿವಿ ಏನು ಈ ಒಂದು ವಿಚಾರವಾಗಿ
ವಿಸ್ತೃತವಾಗಿ ವರದಿನ ಬಿತ್ತರಿಸ್ತಾ ಇತ್ತು. ಹೀಗಾಗಿ ಎಲ್ಲ ಒಂದ್ ಕಡೆ ಮಹಿಳೆಯರು ನಮ್ಮ ರಕ್ಷಣೆಗೆ ಪವರ್ ಟಿವಿನೂ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಎಲ್ಲರೂ ಕೂಡ ಪೊಲೀಸರ ಮುಂದೆ ಬಂದು ಸತ್ಯನ ಹೇಳ್ತಿರ್ತಕ್ಕಂಥದ್ದು. ಏನು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಈತ ವಿಡಿಯೋನ ಮಾಡ್ಕೊಂಡು ವಿಕೃತಿನೂ ಕೂಡ ಮೆರಿತಾ ಇದ್ದ. ಅಂದ್ರೆ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಬೇರೆಯವ್ರಿಗೆ ಈ ವಿಚಾರವಾಗಿ ಏನಾದ್ರು ಹೇಳಿದ್ರೆ ಈ ವಿಡಿಯೋನ ಹರಿಬಿಡ್ತೀನಿ, ಅಂದ್ರೆ ನಿಮ್ಮ ಕುಟುಂಬದವರಿಗೆ ಕಳಿಸ್ತೀನಿ, ಬೇರೆಯವರಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಿರ್ತಕ್ಕಂಥ. ಅಷ್ಟೇ ಆಗದಾಗಲೇ ಈಗ ಓರ್ವ ಸಂತ್ರಸ್ತೆ ಕೂಡ ಜಡ್ಜ್ ಮುಂದೆ ಬಂದು CRPC 164 ಅಡಿಯಲ್ಲಿ ಒಂದು ಹೇಳಿಕೆನ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಸವನಗುಡಿ ನಿವಾಸ ಏನಿತ್ತು ಆ ಒಂದು ನಿವಾಸದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ನಾವು 3 ಜನ ಕೆಲಸಕ್ಕೆ ಅಲ್ಲಿ ಸೇರಿದ್ವಿ. ಆದ್ರೆ ಮೇಡಮ್ ಅಂದ್ರೆ ಭವಾನಿ ಮೇಡಮ್ ಇದ್ದಂತ ಸಂದರ್ಭದಲ್ಲಿ ಇವರು ಯಾವುದೇ ರೀತಿಯಾಗಿ ಕ್ರೂರತೆಯಿಂದ ನಡ್ಕೊಳ್ತಿರ್ಲಿಲ್ಲ. ಭವಾನಿ ಮೇಡಮ್ ಅವರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲಿದ್ರೆ ನಮ್ ಜೊತೆ ತೀರಾ ಕೆಟ್ಟದಾಗಿ ನಡ್ಕೊಳ್ತಿದ್ರು. ಅಂದ್ರೆ ಇಬ್ರು ಕೆಲಸದವ್ರನ್ನ ಮನೆಯಿಂದ ಹೊರಗಡೆ ಕಳ್ಸೋದು, ಬೇರೆ ಬೇರೆ ಕೆಲಸಕ್ಕೆ ಕಳಿಸ್ತಾ ಇದ್ರು. ಆಗ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಾವು ಎಷ್ಟೇ ಬೇಡ್ಕೊಂಡ್ರು ಕೂಡ ನಮ್ಮನ್ನ ಬಿಡ್ತಾ ಇರಲಿಲ್ಲ. ನನ್ನನ್ನ ಬಲವಂತವಾಗಿ ನನ್ನ ಮೇಲೆ ಬಲಾತ್ಕಾರ ಮಾಡದ. ಆ ಒಂದು ಬಲಾತ್ಕಾರ ಮಾಡುವಂತ ಸಂದರ್ಭದಲ್ಲಿ ತನ್ನ ಮೊಬೈಲ್ ನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಎದುರಿಸ್ತಾ ಇದ್ದ ಅಂತ ಈಗ ಓರ್ವ ಸಂತ್ರಸ್ತೆ ಮಹಿಳೆ ಹೇಳಿರೋದು. ಆದ್ರೆ ಮತ್ತಷ್ಟು ಮಹಿಳೆಯರು ಕೂಡ ಈ ಒಂದು ಪ್ರಕರಣಕ್ಕೆ ಏನೋ ಮುಂದೆ ಬರ್ತಾ ಇರ್ತಕ್ಕಂಥ ಅಂದ್ರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಸಿಲುಕಿದ್ದಾರೆ ಸುಮಾರು 2300ಕ್ಕೂ ಹೆಚ್ಚು ವಿಡಿಯೋ ಇದೆ ಅನ್ನಲಾಗ್ತಿದೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರ ಮಹಿಳೆಯರು ಕೂಡ ಈಗ SIT ಮುಂದೆ ಬರ್ತಾ ಇರ್ತಕ್ಕಂಥದ್ದು, ಅದೇ ರೀತಿ ಪೊಲೀಸರ ಮುಂದೆ ಬಂದು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ರಜನಿ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.